ಧಾರವಾಡದ ಇಟಿಗಟ್ಟಿ ರಸ್ತೆಯ ಬಳಿ ಜಮೀನು ವಿವಾದಕ್ಕೆ ಫೈರಿಂಗ್, ಓರ್ವನ ಕಾಲಿಗೆ ಗಾಯ. ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಧಾರವಾಡದಲ್ಲಿ ಯುವಕನೋರ್ವನ ಕಾಲಿಗೆ ಫೈರಿಂಗ್ ಮಾಡಲಾಗಿದ್ದು ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಧಾರವಾಡದ ತ್ರಿಬಲ್ ಐಟಿಯ ಇಟಿಗಟ್ಟಿ ಒಳ ರಸ್ತೆ ಬಳಿ ಈ ಘಟನೆ ನಡೆದಿದ್ದು, ವಿಠಲ ವಾಲಿಕರ್ 24 ಎಂಬಾತನ ಕಾಲಿಗೆ ಫೈರಿಂಗ್ ಮಾಡಲಾಗಿದೆ. ಹುಬ್ಬಳ್ಳಿಯ ಡೆವಲಪರ್ ಒಬ್ಬರ ಖಾಸಗಿ ಗನ್ಮ್ಯಾನ್ನಿಂದ ಈ ಫೈರಿಂಗ್ ನಡೆದಿದೆ ಎನ್ನಲಾಗುತ್ತಿದ್ದು, ಸದ್ಯ ಗಾಯಾಳುಗಳನ್ನು ಧಾರವಾಡ ಎಸ್ಡಿಎಂ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತ್ರಿಬಲ್ ಐಟಿ ಹತ್ತಿರ ಇರುವ ಜಮೀನಿನಲ್ಲಿ ಡೆವಲಪರ್ ಒಬ್ಬರ ಜಮೀನನ್ನ ಡೆವಲಪ್ ಮಾಡಲು ಬಂದಾಗ ಜಮೀನಿನ ಮಾಲೀಕ ವಿಠಲ್ ಹಾಗೂ ಡೆವಲಪರ್ ಬೆಂಬಲಿಗರ ನಡುವೆ ವಾಗ್ವಾದ ನಡೆದು ಈ ಫೈರಿಂಗ್ ನಡೆದಿದೆ. ಇನ್ನು ಫೈರಿಂಗ್ ಮಾಡಿರುವುದು ಗನ್ ಮ್ಯಾನ್ ಎಂದು ಹೇಳಲಾಗುತ್ತಿದ್ದರೂ ಇದರ ಹಿಂದೆ ಹಲವು ಅನುಮಾನಗಳು ಕಾಡುತ್ತಿವೆ. ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಖಾಸಗಿ ಆಸ್ಪತ್ರೆಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹಾಗೂ ಧಾರವಾಡ ಎಸ್ಪಿ ಪ್ರಶಾಂತ್ ಸಿದ್ದನಗೌಡರ್ ಗಾಯಾಳುಗಳು ಭೇಟಿ ಮಾಡಿ ಆರೋಗ್ಯ ವಿಚಾರಣೆ ಜೊತೆಗೆ ಪ್ರಕರಣ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದಾರೆ.